ಸಾಹಿತ್ಯದ ವಿದ್ಯಾರ್ಥಿಯಾದ ನಿಮ್ಮನ್ನು ಕಲಬುರಗಿ ಸರ್ ಪ್ರಿನ್ಸಿಪಾಲ್ರಾಗಿ ಮಾಡಲಿಕ್ಕೆ ಇಲ್ಲ, ನಿರ್ಣಯ ಮಾಡಿದರು? ಹಿರೇಮಲ್ಲೂರು ಈಶ್ವರನ್ ಕಾಲೇಜು ನನ್ನ ಪಾಲಿಗೆ ಒಂದು ಬೋಧಿ ವೃಕ್ಷ ಅದು. ನಾನು ಅಲ್ಲಿಗೆ ಹೋದ ಮೇಲೆ ನನಗನ್ನಿಸಿದ್ದು ಎರಡು ಸಂಗತಿಗಳು. ಒಬ್ಬ ಮನುಷ್ಯನಿಗೆ ಒಳ್ಳೆಯ ಮನಸ್ಸಿರಬೇಕು, ಎರಡು ಸ್ವಚ್ಛ ಕೈಗಳಿರಬೇಕು. ಎಲ್ಲಿ ಒಳ್ಳೆಯ ಮನಸ್ಸು ಮತ್ತು ಎರಡು ಸ್ವಚ್ಛ ಕೈಗಳಿರ್ತಾವೋ ಅಲ್ಲಿ ನಾವು ಸ್ವರ್ಗವನ್ನೇ ನಿರ್ಮಿಸಬಹುದು. ವಿಶೇಷವಾಗಿ ಏನಾಯಿತು ಅಂದರೆ, ನಾನು ಭಾಳ ಸಣ್ಣವಿದ್ದಾಗನೇ ಮನೆ ಬಿಡಬೇಕಾಯ್ತು. ನಮ್ಮ ತಂದೆನೂ ಭಾಳ ಬೇಗ ತೀರಿ ಹೋದರು. ನನ್ನ ಇಡೀ ಬದುಕು ರೂಪಿಸುವಲ್ಲಿ ಈ ಗುರುಗಳ ಪಾತ್ರ ಭಾಳ ದೊಡ್ಡದು. ಇವರೆಲ್ಲರೂ ನನ್ನನ್ನು ತಮ್ಮ ಮಗ ಅಂತಲೇ ತಿಳ್ಕೊಂಡವ್ರನ್ನೇ. ಇಲ್ಲಿ ಹಂಚನಾಳ್ ಸರು ಇದ್ದಾರೆ. ನನಗೆ 3ನೇ ಕ್ಲಾಸಿಗೆ ಅವರು ಕ್ಲಾಸ್ ಟೀಚರ್ ಇದ್ದರು. ಅವರು ನಮಗೆ ಹೇಳಿದರು, ಇಲ್ಲ ನೀವು ಪೆನ್ ತೊಗೊಂಬರ್ರಿ ಅಂಥೇಳಿ. ಎಲ್ಲ ಹುಡುಗರು ಇವತ್ತು ನಾಳೆ ನಾಡ್ದ ಹೀಗೆಲ್ಲ ತಂದರು. ನನಗೆ ಒಂದು ವಾರ ಆದ್ರೂ ನಾನು ಪೆನ್ ತೊಗೊಂಡು ಹೋಗಲಿಲ್ಲ. ನೀ ಯಾಕೋ ಪೆನ್ ತಂದಿಲ್ಲ? ಇಷ್ಟೆಲ್ಲ ಹುಡುಗರು ಎಲ್ಲರೂ ಪೆನ್ ತೊಗೊಂಬಂದರು, ನಿನಗಿಷ್ಟು ಸರ್ತೆ ಹೇಳಿದರು ನೀ ತಂದಿಲ್ಲಲ್ಲ ಅಂತ. ನಾನೊಂದು ಮಾತು ಅಂದೆ ಅವರಿಗೆ, ಸರ್ ಅವ್ರಿಗೆಲ್ಲ ಕೊಡಿಸೋರು ಅದಾರ ರೀ, ತಂದಾರ, ನನಗೆ ಕೊಡಿಸೋರು ಯಾರೂ ಇಲ್ಲ, ಅದಕ್ಕೆ ನಾನು ತಂದಿಲ್ಲ ಅಂತೇಳಿ. ಆಗ ತಮ್ಮ ಜೇಬಿನೊಳಗಿಂದು ಪೆನ್ ತೆಗೆದು ತಗೋ, ನಾ ಇದನ್ನು ಕೊಡ್ತೀನಿ, ಇದನ್ನು ಇಟ್ಕೋ, ಇದು ನೀನು ಪೆನ್ ಇನ್ನು ಮೇಲೆ ಅಂತ ಕೊಟ್ಟರು. ಅದನ್ನು ಇವತ್ತಿಗೂ ನನಗೆ ಮರೀಲಿಕ್ಕೆ ಆಗ್ತಾಯಿಲ್ಲ.